ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ನಾನು ಮಾರ್ಕೆಟ್ ಹೇಳಿದ್ದೆ, ನಾನು 900 ಕೆಳಗಡೆನೇ ಪುಟ್ ನೋಡ್ಕೊಳ್ಳಿ ಅಂತ. ಬಟ್ 900ಇಂದನೇ ಸಪೋರ್ಟ್ ತೊಗೋತು ಮೇಲ್ಗಡೆ, ಮತ್ತು 2650 ಹತ್ರನೇ ಹೋಯಿತು ಮಾರ್ಕೆಟ್. ಓಕೆ, ನಮ್ಮ ಮತ್ತೆ ಮೇಲ್ಗಡೆ ಹೋಗಿ ಸಸ್ಟೇನೇ ಮಾಡಿತ್ತು. ನಾನು ನಿಮಗೆ 26K ಇಂದ ಬೇಕಾದ್ರೆ ಎಂಟ್ರಿ ತೊಗೊಳ್ಳಿ ಅಂತ ಹೇಳಿದ್ದೆ. ಬಟ್ ನಿನ್ನೆನೂ ಅದೇ ರಿಜೆಕ್ಷನ್ ಇತ್ತು. ಹೌದಾ, ಸೇಫ್ ಟ್ರೇಡ್ರಿಗೆಲ್ಲ ನಾನು ಮೇಲ್ಗಡೆ ಹೇಳಿದೆ, ಸೇಫ್ ಟ್ರೇಡ್ರಿಗಂತೂ ಎಂಟ್ರಿ ಸಿಕ್ಕಿಲ್ಲ ಟೋಟಲಿ. ಸೊ 26,000 ಒಂದು ಸೈಕಲಾಜಿಕಲ್ ನಂಬರ್ ಇರೋದ್ರಿಂದ ನಿನ್ನೆ ಈ ರೀತಿ ಸಿಗ್ನೇಚರ್ ಟೈಪ್ ಮಾಡ್ತಾನೆ ಇದೆ ಬರೀ ಮಾರ್ಕೆಟ್. ಇಲ್ಲಿ ನೋಡಿ, ಇಲ್ಲಿ ನಿನ್ನೆನೂ ಹಾಗೆ, ಮೊನ್ನೆನೂ ಹಾಗೆ ಕೆಳಗಡೆ ಬಂತು ಮೇಲೋಯ್ತು, ಕೆಳಗಡೆ ಬಂತು ಮೇಲೋಯ್ತು. ಸೊ ಇದು ಬ್ರೇಕ್ ಮಾಡ್ತಾನೆ ಇಲ್ಲ 2650. ಓಕೆನಾ, 2650 ಬ್ರೇಕ್ ಮಾಡ್ತಾನೆ ಇಲ್ಲ ಮೇಲ್ಗಡೆ. ಇಲ್ಲಿ ಕೆಳಗೆ ಬಂದುಬಿಟ್ಟು 900 ಇದೆ. ಓಕೆ, ಸಪೋರ್ಟ್. ಸೊ ನಾಳೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತಂತಂದರೆ, ನನಗೆ ಆ್ಯಕ್ಚುಲಿ ಈ ರೀತಿ ಹೇಳೋದು ಎನಾಲಿಸಿಸ್ ನನಗೆ ಇಷ್ಟನೇ ಇಲ್ಲ. ಬಟ್ 2 ದಿನದಿಂದ ನಿಮಗೂ ಬೋರ್ ಆಗಿರುತ್ತೆ, ಏನು ಮಾರ್ಕೆಟ್ ಏನೂ ಕೊಟ್ಟಿರಲ್ಲ. ಸೊ ರಿಸ್ಕ್ ಕೊಟ್ಟು ಹೇಳ್ತಾ ಇದ್ದೀನಿ. ರಿಸ್ಕ್ ತೊಗೊಳೋರಿದ್ದರೆ ನೋಡಿ, ನಾನು ಸೇಫ್ ಟ್ರೇಡರಿಗೂ ಹೇಳ್ತಾ ಇದ್ದೀನಿ, ರಿಸ್ಕ್ ಟ್ರೇಡರ್ಗೂ ಹೇಳ್ತಾ ಇದ್ದೀನಿ. ನಾಳೆ ಎಕ್ಸ್ಪೈರಿ ಇದೆ, ಹೆವಿ ಲೋಟಲ್ಲಿ ಯಾರೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇದೇ ರೀತಿ ಸೈಡ್ ವೇಸ್ ಆಯಿತು ಅಂತಂದರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಲೈನ್ ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಒಂದು ಲೈನ್ ಬಂದುಬಿಟ್ಟು 750 ಹಾಕ್ಕೊಳ್ಳಿ, ಒಂದು ಲೈನ್ ಬಂದುಬಿಟ್ಟು 950 ಹಾಕ್ಕೊಳ್ಳಿ, ಒಂದು ಲೈನ್ ಬಂದುಬಿಟ್ಟು 150 ಹಾಕ್ಕೊಳ್ಳಿ. ಇದನ್ನು ಇಷ್ಟನ್ನೇ ಹಾಕೊಂಬಿಡಿ. ಓಕೆನಾ, ಇಲ್ಲಿ 150. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿ 2670. ಓಕೆ, 2670. ನೆಕ್ಸ್ಟ್ ಟಾರ್ಗೆಟ್ಟು ಇದು ಲೈನ್ ಬಂದುಬಿಟ್ಟು 900. ನೆಕ್ಸ್ಟ್ ಲೈನ್ ಬಂದುಬಿಟ್ಟು 950. ಓಕೆ, ಇಲ್ಲಿನೂ ಮೈದಾನ ಖಾಲಿನೇ ಇದೆ. ಓಕೆ, ಇಲ್ಲಿನೂ ಮೈದಾನ ಖಾಲಿ ಇದೆ. ಸೊ ಈಗ ವರ್ಕ್ ಹೆಂಗಾಗುತ್ತೆ ಅಂತಂತಂದರೆ, ನೀವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, 11:30 ಆದಮೇಲೆ ಟ್ರೇಡ್ ಮಾಡಿ, ಇಲ್ಲಾಂದರೆ 12 ಗಂಟೆಗೆ ಟ್ರೇಡ್ ಮಾಡಿ. ಓಕೆನಾ? ಸೊ ಮಾರ್ಕೆಟ್ ಎಲ್ಲಿರುತ್ತೆ ಅವಾಗ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಓಪನ್ ಆಯಿತು, ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಬೈ ಚಾನ್ಸ್ ಇಲ್ಲಿ ಬರುತ್ತೆ. ಓಕೆ, 900ಗೆ ಬಂದಾಗ ಅಥವಾ 950ಗೆ ಬಂತು, ಇಲ್ಲಿ 930ಗೆ ಬಂತು ಅಂದ್ಕೊಳ್ಳಿ. ಇಲ್ಲಿಂದ ಬೇಕಾದ್ರೆ ಒಂದು ಕಾಲ್ ಟ್ರೈ ಮಾಡಿ, 900ಗೆ ಎಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಕಾಲ್ ಟ್ರೈ ಮಾಡಿ. ಬಟ್ ಹೇಳ್ತಾ ಇದ್ದೀನಿ, ಇದು ರಿಸ್ಕಿ ಇದೆ, ರಿಸ್ಕ್ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಸೇಫ್ ಟ್ರೇಡ್ರಿಗೆ ಆಮೇಲೆ ಹೇಳ್ತೀನಿ ಎಲ್ಲ ನೀವು ತೊಗೋಬೇಕು, ಎಲ್ಲಿ ಇದು ಮಾಡಬೇಕು ಅಂತ. ಬಟ್ ಇಬ್ಬರಿಗೂ ಇನ್ಕ್ಲೂಡಿಂಗ್ ಮಾಡಿ ಹೇಳ್ತಾ ಇದ್ದೀನಿ, ರಿಸ್ಕ್ ಟ್ರೇಡರ್ ಇದಕ್ಕೂ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಸೊ 900 ಬ್ರೇಕ್ ಆದರೆ ಇಮಿಡಿಯೇಟ್ ನಿಮಗೆ ಟಾರ್ಗೆಟ್ ಬಂದರೂ ಬರುತ್ತೆ. ಬಟ್ 850 ಒಂದು ಲೆವೆಲ್ ಒಂದು ನೋಡಬೇಕಾಗಿದೆ. ಅದು ಏನಾದರೂ ಬ್ರೇಕ್ ಆಯಿತು ಅಂತಂತಂದರೆ 750 ಬರೋದು ಮಾತ್ರ ಪಕ್ಕ. ಬಟ್ ದೊಡ್ಡ ಟಾರ್ಗೆಟ್ ಏನು ನೋಡೋಕ್ಕೆ ಹೋಗ್ಬಿಡಿ, 850 ಅಷ್ಟೇ. ಓಕೆನಾ, 900ಇಂದ ಏನಾದರೂ ಬ್ರೇಕ್ ಆಯಿತು ಅಂತಂದರೆ 850. ಸೊ ಮೇಲ್ಗಡೆ ಇಲ್ಲಂತೂ ನೋ ಟ್ರೇಡಿಂಗ್ ಝೋನ್ ಇರುತ್ತೆ. ಆದರೂ ನೀವು ಮಾಡ್ತೀನಿ ಅನ್ನೋರಾದರೆ, ಹೇಳ್ತಾ ಇದ್ದೀನಲ್ಲ, ಮಾಡ್ತೀನಿ ಅನ್ನೋರು ಈ ಲೈನ್ ಹಾಕ್ಕೊಂಬಿಡಿ. ಓಕೆ, ಲೈನ್ ಹಾಕ್ಕೊಂಬಿಡಿ ಇಲ್ಲಿ 900ಗೆ ಮತ್ತು 750ಗೆ, ಇಲ್ಲಿ 150ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂತ ಇಲ್ಲಿ ಕಾಲ್ ಬೈ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೆಳಗೆ ಬಿದ್ದ ತಕ್ಷಣ ಮೇಲೋಗಿದೆ, ಕೆಳಗೆ ಬಿದ್ದ ತಕ್ಷಣ ಮೇಲೋಗಿದೆ. ಮತ್ತು ಮೇಲ್ಗಡೆ ಟ್ರೈ ಮಾಡಿ. ಓಕೆನಾ, ಬಟ್ 30 ಪಾಯಿಂಟ್ ಎಸ್ಸಲ್ಲಿ ಇಡಿ. ಕೆಳಗಡೆ ಏನಾದರೂ ಫಾಲ್ ಆಗಕತ್ತು ಅಂತಂದರೆ, ಇಲ್ಲಿ ಏನಾದರೂ ಎಸ್ಸಲ್ಲಿ ಹೊಡಿತು ಅಂದ್ಕೊಳ್ಳಿ ಒಂದು ಕಾಲಲ್ಲಿ. ಓಕೆನಾ, ಕಾಲಲ್ಲಿ, ಯಾಕಂದ್ರೆ ಮೇಲ್ಗಡೆ ಟ್ರೈ ಮಾಡ್ತಾಯಿದ್ರೆ ಎಸ್ಸಲ್ಲಿ ಇಲ್ಲಿ ಏನಾದರೂ ಹಿಟ್ ಆಯಿತು ಅಂದ್ಕೊಳ್ಳಿ. ಹಿಟ್ಟಾದರೆ ಇಮಿಡಿಯೇಟ್ ತೊಗೊಳಿಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಇದೆಲ್ಲ ನಾನು ಹೇಳ್ತಾ ಇರೋದು ಆಫ್ಟರ್ 12 ಇಲ್ಲ 11:30 ಆದಮೇಲೆ ಕಾನಿ ಹೇಳ್ತಾ ಇದ್ದೀನಿ. ಓಕೆನಾ, ನೀವು ಮಾರ್ನಿಂಗ್ ಸೆಕ್ಷನಲ್ಲೇ ಮಾಡಿದ್ರೆ ಅದು ನಿಮ್ಮ ಇಷ್ಟ, ನಾನು ಹೊಣೆಗಾರ ಆಗಂಗಿಲ್ಲ. ಸೊ ಇದೆಲ್ಲ ಹೇಳ್ತಾ ಇರೋದು ನಾನು ಆಫ್ಟರ್ 11:30 ಆಫ್ಟರ್ 12 ಹೇಳ್ತಾ ಇರೋದು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ಬಂತು ಅಂದರೆ ಇಲ್ಲಿ ಟಾರ್ಗೆಟ್ ಮಾಡಿ. ಇಲ್ಲಿ ಮೇಲೆ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ 100 ಹತ್ರನೇ, 2600 ಹತ್ರನೇ ಓಪನ್ ಆಯಿತು ಅಂದ್ಕೊಳ್ಳಿ. ಅದು ಏನು ಮಾಡಿ 2670 ಹತ್ರ ಬರೋಕ್ಕೆ ಬಿಡಿ. ಓಕೆ, ಬಂದ ತಕ್ಷಣ ಇಲ್ಲೊಂದು ಮತ್ತೆ ಮೇಲ್ಗಡೆ ಟ್ರೈ ಮಾಡಿ, ಇಲ್ಲಿ 150 ಟಾರ್ಗೆಟ್ ಮಾಡಿ. ಓಕೆನಾ? ಸೊ ಈ ರೀತಿ ಸಿಂಪಲಾಗಿ ಟ್ರೈ ಮಾಡಿ. ಕೆಳಗಡೆ ಅಂತೂ ಪುಟ್ ಹೇಳಿದೆ ಟಾರ್ಗೆಟು, ಮೇಲ್ಗಡೆನೂ ಕಾಲ್ ಹೇಳಿದ್ದೀನಿ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ? ಸೇಫ್ ಟ್ರೇಡ್ರಿಗೆ ಅವರಿಗೂ ಒಂದು ಹೇಳಿಬಿಡ್ತೀನಿ, ಸೇಫ್ ಟ್ರೇಡರ್ ಮಾತ್ರ 2670 ಅಥವಾ 100 ಮೇಲೇ ಟ್ರೈ ಮಾಡಿ. ಬಟ್ ನೀವು ಇಲ್ಲಿ ಎಂಟ್ರಿ ತೊಗೋಬೋದು, ಹಾಗೇನಿಲ್ಲ. 150 ಟಾರ್ಗೆಟೇ ಇದೆ, ಸಣ್ಣ ಟಾರ್ಗೆಟ್ ಕಾಣಿಸ್ತಾ ಇದೆ ನಾಳೆ. ಇಲ್ಲಾಂದರೆ ಎಕ್ಸ್ಪೈರಿ ಇದೆ, ಒಂದೇ ಲೈನಲ್ಲಿ ಹೋದರೂ ಹೋಗ್ತಾ ಇರಬೇಕು. ಬಟ್ ನೋಡಿರಿ, ನಿಮ್ದು ನಾನಂತೂ ಇಷ್ಟ ಕೊಡ್ತಾಯಿದ್ದೀನಿ, ಜಾಸ್ತಿ ಏನು ಕೊಡ್ತಾಯಿಲ್ಲ. ಇಲ್ಲಿ 900 ಇಲ್ಲ 880 ಅಂದ್ಕೊಳ್ಳಿ. ಓಕೆ, 900 ಇಲ್ಲಾಂದ್ರೆ 880 ಇಲ್ಲ 870 ಬ್ರೇಕ್ ಆದರೆ 750 ಟಾರ್ಗೆಟ್ ಪುಟ್ ಸೈಡ್. ಇದು ಸೇಫ್ ಟ್ರೇಡರಿಗೆ ಅಷ್ಟೆ. ಓಕೆ, ಇದನ್ನು ಸೇಫ್ ಟ್ರೇಡರ್. ಬೇಕಾದ್ರೆ ಮೇಲೆ ಎಂಟ್ರಿ ಬೇಕಾದರೆ ಸೇಫ್ ಟ್ರೇಡಿಗೆ ಇಲ್ಲಿಂದನೇ ತೊಗೊಳ್ಳಿ, ಬೇಡ ಅನ್ನೋದು. ಯಾಕಂದ್ರೆ ನೋಡಿ, ಕೆಳಗೆ ಬಂತು ಮೇಲೆ ಹೋಯ್ತು, ಕೆಳಗೆ ಬಂತು ಮೇಲೆ ಹೋಯಿತು.
ಸೊ ಅದೇ ರೀತಿ ಇಲ್ಲಿ ಕೆಳಗೆ ಬಂದುಬಿಟ್ಟು ಮತ್ತೆ ಮೇಲೆ ಹೋಗಿ ಮತ್ತೆ ಸಸ್ಟೈನ್ ಆಗುತ್ತೆ, ಹೌದಾ. ಸೊ ಅದಕ್ಕೆ ಏನೇ ಮಾಡಿರಿ ಎಟ್ ದ ಮನಿ ಮಾಡಿರಿ, ಇಲ್ಲ ಇನ್ ದ ಮನಿ ಮಾಡಿರಿ, ಔಟ್ ಆಫ್ ದ ಮನಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಔಟ್ ಆಫ್ ದ ಮನಿ ಅಂತೂ ಟೋಟಲಿ ಅವಾಯ್ಡ್ ಮಾಡಿ, ಟೋಟಲಿ ಬೇಡವೇ ಬೇಡ. ಇದು ಬೇಕಾದ್ರೆ ಮಾಡಿ, ಇದು ಬೇಕಾದ್ರೆ ಮಾಡಿ. ಇದೆಲ್ಲ ಕಾನಿ ಹೇಳ್ತಾ ಇರೋದು ನಾನು ಮತ್ತೆ ಒಂದು ಸಾರಿ ಹೇಳ್ತಾ ಇದ್ದೀನಿ, 11:30 ಮತ್ತು 12 o'clock. ಸೇಫ್ ಟ್ರೇಡರ್ ಆಗಿರ್ಬೋದು, ರಿಸ್ಕಿ ಟ್ರೇಡರ್ ಆಗೋ, ರಿಸ್ಕಿ ಟ್ರೇಡರ್ ಯಾವಾಗ ಬೇಕಾದರೂ ಮಾಡಿ, ಸೇಫ್ ಟ್ರೇಡರ್ ಮಾತ್ರ 12 ಗಂಟೆ ಮೇಲೇ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಟಾರ್ಗೆಟ್, ಸಿಂಪಲ್. ಮೇಲ್ಗಡೆ 150 ಟಾರ್ಗೆಟು, ಕೆಳಗಡೆ ಬಂದುಬಿಟ್ಟು 750 ಟಾರ್ಗೆಟ್. ಅದು 900 ಬ್ರೇಕ್ ಆದರೆ, ಇಲ್ಲ ಅಂತಂದರೆ 880 ಬ್ರೇಕ್ ಆದರೆ 870 ಅಂದ್ಕೊಳ್ಳಿ. ಓಕೆ, ಇಲ್ಲೇನಾದರೂ ಇದು 26,070. ಓಕೆ, ಇಷ್ಟು ಇಟ್ಕೊಂಡ್ಬಿಡಿ. ಇದು ಕಾಲು, ಇದು ಪುಟ್, ಸಿಂಪಲ್. ಸೊ ನಾಳೆ ಎಕ್ಸ್ಪೈರಿ ಇದೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಕೆಲಸ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸ್ಪೈರಿ ಇರುತ್ತಲ್ಲ ಅದರಲ್ಲಿ ಕೆಲಸ ಮಾಡಿ, ಸ್ವಲ್ಪ ಡಿ ಕೆ ಕಮ್ಮಿ ಇರುತ್ತೆ. ಸೊ ಬೆಟರ್ ನಿಮ್ಮದು ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ನೀವು ನಾನು ಹೆಂಗೋ 25 ಪಾಯಿಂಟ್ ಎಸ್ ಎಲ್ ಕೊಟ್ಟಿರ್ತೀನಲ್ಲ, ನಾಳೆ ಏನು ಮಾಡಿ ಒಂದು 30 ಪಾಯಿಂಟ್ ತೊಗೊಳ್ಬೇಕಾದ್ರೆ ಅದು ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆ, ಅದನ್ನೇನು ಮಾಡಿಬಿಟ್ಟು ಸೆಟ್ ಮಾಡಿಬಿಡಿ. ಸೆಟ್ ಮಾಡಿ ಇಟ್ಕೊಬಿಡಿ. 12 ಗಂಟೆ ಆದಮೇಲೆ ಯಾವುದೋ ಒಂದು ಪ್ರೈಸ್ ನೋಡಿದ್ರಿ ಅಂದ್ಕೊಳ್ಳಿ, ಒಂದು 30 ರೂಪಾಯಿನೋ ಒಂದು 20 ರೂಪಾಯಿನೋ ಎಷ್ಟೋ ಇದೆ ಅಂತ ಹೇಳ್ಕೊಳ್ಳಿ. ಓಕೆ, ಸೊ 20 ರೂಪಾಯಿ ಬರೋವರೆಗೂ ಕಾಯಿರಿ. ನಿಮಗೆ ಏನೇ ಅನ್ನಿಸ್ಲಿ, ಮೇಲೆ ಹೋಗುತ್ತೆ ಅನ್ನಿಸ್ಲಿ, ಕೆಳಗೆ ಅನ್ನಿಸ್ಲಿ, ಸೊ ತೊಗೊಂಡು ಸುಮ್ಮನೆ ಬಿಟ್ಬಿಡಿ. ಓಕೆ, ಮೇಲೆ ಹೋದರೆ ಕಾಲ್ ತೊಗೋತೀನಿ ಅಂತ ಟ್ರೈ ಮಾಡಿ, ಕೆಳಗೆ ವ್ಯೂ ಇದ್ದರೆ ಕೆಳಗಡೆ ಇದು ಮಾಡಿ. ಆ ರೀತಿ ತೊಗೊಂಡು ಅದಕ್ಕೆ ಎಸ್ ಎಲ್ಲು ಮತ್ತು ಟಾರ್ಗೆಟ್ ಫಿಕ್ಸ್ ಮಾಡಿ 50 ಪಾಯಿಂಟ್. ಓಕೆ, ಈಗ 25 ರೂಪೀಸ್ ತೊಗೊಂಡಿದ್ದೀರಾ, ಅದಕ್ಕೇ 50 ಪಾಯಿಂಟಿಗೆ ಟ್ರಿಗಲ್ ಆಗಿಬಿಡಿ, ತಾನೇ ಹೊರಗೆ ಬಂದುಬಿಡುತ್ತೆ ಪ್ರಾಫಿಟಲ್ಲಿ. ಇಲ್ಲ ಇದನ್ನು ಲಾಸ್ ಆಗಿಬಿಡುತ್ತೆ, ಅಷ್ಟೇ, ಎರಡೇ ಇರುತ್ತೆ. ಸೊ ಈ ರೀತಿ ಬೇಕಾದರೆ ನಾಳೆ ಪ್ಲ್ಯಾನ್ ಮಾಡಿಕೊಳ್ಳ್ರಿ. ಇಷ್ಟೇ, ಮತ್ತು ಏನು ಅಂತ ಹೇಳೋ ಇದರಲ್ಲ. ಬಟ್ ದೊಡ್ಡ ದೊಡ್ಡ ಟಾರ್ಗೆಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೈಡ್ ಬೇಸ್ ಆದರೂ ಆಗುತ್ತೆ, ಆಗಂಗಿಲ್ಲ. ಸೊ ಬಿ ಕೇರ್ಫುಲ್. ನಾಳೆ ಎಕ್ಸ್ಪೈರಿ ಇದೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈ ರೀತಿ ನನಗೆ ಎನಾಲಿಸ್ ಕೊಡೋಕ್ಕೆ ಇಷ್ಟ ಇಲ್ಲ, ಆದರೂ ಕೊಡ್ತಾಯಿದ್ದೀನಿ, ಯಾಕಂದರೆ 2 ಡೇಸಿಂದ ನಿಮಗೂ ಬೋರ್ ಆಗೇ ಇರುತ್ತೆ. ಸೊ ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.